ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಿದ ನಟ ಕಮಲ್ ಹಾಸನ್ ತಮಿಳುನಾಡು ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಜೂನ್ 19ಕ್ಕೆ ನಡೆಯುವಂತ ತಮಿಳುನಾಡು ರಾಜ್ಯಸಭಾ ಚುನಾವಣೆ. ಈ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಕಮಲ್ ಹಾಸನ್ ಅವರು. ಜೂನ್ 19ನೇ ತಾರೀಕು ಸಂಜೆ ಚುನಾವಣೆ ಫಲಿತಾಂಶ ಪ್ರಕಟ ಆಗುತ್ತೆ. ತಮಿಳುನಾಡಿನ 6 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 19ನೇ ತಾರೀಕು ಚುನಾವಣೆ ನಿಗದಿಯಾಗಿದೆ. 4 ರಾಜ್ಯಸಭಾ ಸ್ಥಾನಗಳಲ್ಲಿ 1 ಸ್ಥಾನ ಕಮಲ್ ಹಾಸನ್ಗೆ ನೀಡಿದಂತ ಡಿಎಂಕೆ. ಮೊದಲ ಬಾರಿಗೆ ರಾಜ್ಯಸಭೆ ಪ್ರವೇಶ ಮಾಡ್ತಾ ಇರುವಂತ ಕಮಲ್ ಹಾಸನ್ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಜೂನ್ 19ನೇ ತಾರೀಕು ಚುನಾವಣೆ ನಡೆಯುತ್ತೆ. 4 ರಾಜ್ಯಸಭಾ ಸ್ಥಾನಗಳಲ್ಲಿ 1 ಸ್ಥಾನವನ್ನು ಕಮಲ್ ಹಾಸನ್ ಅವರಿಗೆ ನೀಡಲಾಗಿದೆ. ರಾಜ್ಯಸಭಾ ಸ್ಥಾನಗಳು ಅಂತ ಬಂದಾಗ ಕಲೆ, ಸಾಹಿತ್ಯ ಅಥವಾ ಸಿನಿಮಾ ರಂಗದಲ್ಲಿ ಸಾಧನೆ ಮಾಡಿದವ್ರಿಗೂ ಕೂಡ 1 ಸ್ಥಾನವನ್ನು ಕೊಡಲಾಗುತ್ತೆ. ಅದೇ ಸ್ಥಾನವನ್ನು ಈಗ ಕಮಲ್ ಹಾಸನ್ ಅವರಿಗೆ ಡಿಎಂಕೆ ಸರ್ಕಾರ ಕೊಡ್ತಾ ಇರೋದು. மாநிலங்களவையில் உள்ள இடம் ஒன்றை நிரப்புவதற்கு வேட்பாளராக நியமிக்கப்பட்டுள்ளார். சட்ட விதிகளுக்கு இணங்க நிறுவப்பட்டுள்ள இந்திய அரசமைப்பால் உண்மையான நம்பிக்கையும் கட்டுப்பாடும் கொண்டிருக்கிறேன் என்று இந்திய நாட்டின் முழு முதல்